ಜತೆಗೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ವಿಚಾರ ಸಂಬಂಧ ಸತ್ಯಶೋಧನಾ ಸಮಿತಿ ವರದಿಗೂ ಮುನ್ನವೇ ಆಣೆ ಸರಿಯಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಸುರೇಶ್ ಕುಮಾರ್ ಹೇಳಿದ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೇಸರದಲ್ಲಿ ಹೇಳಿರಬಹುದು. ಶಾಸಕರ ತಂಡ ಮಾಡಿ ಅವರನ್ನ ವಿಶ್ವಾಸದಿಂದ ಇಟ್ಟುಕೊಳ್ಳಬೇಕಿತ್ತು. ಸದಾನಂದ ಗೌಡರು ಹಿರಿಯರು, ಅವರು ಹೇಳಿದ್ದು ಸರಿಯಾಗಿದೆ ಅಂತ ಶಾಸಕ ಸುರೇಶ್ ಕುಮಾರ್ ಹೇಳಿದ. ಸುರೇಶ್ ಕುಮಾರ್ ಅವರು ಬಿಜೆಪಿ ಹಿರಿಯ ನಾಯಕರು, ಮಾಜಿ ಸಚಿವರು, ಏನೇ ಇದ್ರೂ ಕೂಡ ನೇರವಾಗಿ ತಮ್ಮ ಸೋಷಿಯಲ್ ಮೀಡಿಯಾಗಳೆಲ್ಲ ಹಾಕ್ಕೊಂಡು ತಮ್ಮ ಅಭಿಪ್ರಾಯವನ್ನು ಆಗಾಗ ಹೇಳ್ತಾ ಇರ್ತಾರೆ. ನಿನ್ನೆ ಕೂಡ ಧರ್ಮಸ್ಥಳಕ್ಕೆ ಹೋಗೋದರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿ ಅವರು ಮಾತನಾಡಿದ್ರು. ಅವರೇ ನಮ್ಮ ಜೊತೆ ಇದ್ದಾರೆ. ಈಗ ಯಾಕೆ ಬೇಸರ ಆಯ್ತು ನಿಮಗೆ ಧರ್ಮಸ್ಥಳ ಹೋಗ್ತೀನಿ ಅಂತ ಹೇಳಿದಾಗ? ನೋಡಿ, ಧರ್ಮಸ್ಥಳಕ್ಕೆ ಹೋಗೋದ್ರ ಬಗ್ಗೆ ನನಗೆ ಯಾವತ್ತೂ ಬೇಸರ ಇಲ್ಲ. ಯಾಕಂದರೆ ಧರ್ಮಸ್ಥಳ ನನ್ನ ಜೀವನದ ಒಂದು ಶ್ರದ್ಧಾ ಕೇಂದ್ರ. ಆದರೆ ಧರ್ಮಸ್ಥಳದಲ್ಲೇ ಶಾಸಕಾಂಗ ಪಕ್ಷ ಸಭೆ ಮಾಡಿದ್ರು ಕೂಡ ನನಗೆ ಭಾಳ ಖುಷಿ ಇದೆ, ಒಂದು ಒಳ್ಳೆ ಜಾಗದಲ್ಲಿ ಮಾಡ್ತೀವಿ ಅಂತ. ಆದರೆ ಹೋಗ್ತಾ ಇರೋ ಕಾರಣ ಅಂತ ಏನು ಇವತ್ತು ಬರ್ತಾ ಇದೆ, ಅದ್ರ ಬಗ್ಗೆ ನಾವು ಒಂದು ಸಲ ಮರು ಆಲೋಚನೆ ಮಾಡಬೇಕು. ಇದಾಗಿರೋದು ಅಡ್ಡ ಮತದಾನದ ಕುರಿತು. ನಾವೆಲ್ಲರೂ ಕೂಡ ಈ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿರೋರು. ಈ ಪಕ್ಷದ ಋಣ ನಮ್ಮ ಮೇಲಿದೆ. ಪ್ರತಿಯೊಂದು ಸಮಯದಲ್ಲಿ ಕೂಡ ಆ ಋಣ ತೀರ್ಸೋ ಕೆಲಸ ಆಗಬೇಕೇ ಹೊರತು ಪಕ್ಷಕ್ಕೆ ಅವಮಾನ ಮಾಡೋಂಥ, ಅಗೌರವ ತೋರಿಸೋಂಥ ಕೆಲಸ ನಮ್ಮಿಂದ ಆಗಬಾರ್ದು. ದುರದೃಷ್ಟವಶಾತ್ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ನನಗನ್ಸಿದೆ, ಅಂದರೆ ಅವ್ರು ಹೇಳಿರೋದು, ನನಗನ್ಸಿದೆ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷ ಸಭೆಯನ್ನು ಮಾಡಬೇಕು ಮತ್ತು ನಮ್ಮ ಶಾಸಕರಲ್ಲಿ ಪ್ರಮಾಣ ಮಾಡಬೇಕು ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಈಗ ಒಂದು ಕಮಿಟಿ ರಚಿಸಿದ್ದೀವಿ. ಆ ಕಮಿಟಿ ನಮ್ಮ ಪ್ರಕಾರ ಕೋರ್ಟು, ಆ ಕೋರ್ಟ್ ಇನ್ನೂ ಜಜ್ಮೆಂಟ್ ಕೊಟ್ಟಿಲ್ಲ 2-3 ದಿವಸದಲ್ಲಿ. ಸೊ ನಾವು ಆಗಲೇ ಅಪೀಲ್ ಹೋಗುವ ಒಂದು ಯೋಚನೆ ಮಾಡ್ತಾಯಿದ್ದೀವಿ. ಸೊ ನನಗನ್ಸೋದು ನಿಜವಾಗ್ಲೂ ವಿಜಯೇಂದ್ರ ಅವ್ರಿಗೇನು ಅಧ್ಯಕ್ಷರಾಗಿ ಅವ್ರಿಗೆ ನೋವಾಗಿದೆ, ಆಕ್ರೋಶ ಆಗಿದೆ, ಅದನ್ನು ನಾನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬಲ್ಲೆ. ಆದರೆ ಪರಿಹಾರ ಇದಾ ಅನ್ನೋದು ನನ್ನ ಮನಸ್ಸಲ್ಲಿ ಬಂದಿರೋದು. ಇನ್ನೂ ಪಕ್ಷ ತೀರ್ಮಾನ ತೊಗೊಂಡಿಲ್ಲದೆ ಇರೋದ್ರಿಂದ ಅವರು ವಿರೋಧ ಪಕ್ಷದ ನಾಯಕರ ಜೊತೆ ನಾನು ಮಾತಾಡ್ತೀನಿ, ಹಿರಿಯರ ಜೊತೆ ಮಾತಾಡ್ತೀನಿ, ನನ್ನ ಮನಸ್ಸಲ್ಲಿ ಬಂದಿದೆ ಹೀಗೆ ಅಂತ ಹೇಳಿರೋದ್ರಿಂದ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೀನಿ. ಧರ್ಮಸ್ಥಳ ಒಂದು ಶ್ರದ್ಧಾ ಕೇಂದ್ರ, ನಮ್ಮೆಲ್ಲರಿಗೂ ಕೂಡ ಒಂದು ಆರಾಧ್ಯ ದೈವ. ಸೊ ಅಂಥ ಶ್ರದ್ಧಾ ಕೇಂದ್ರನ ಈ ರಾಜಕೀಯ ಏನು ಒಂದು ಅಪಚಾರ ಆಗಿದೆ, ಈ ಅಪಚಾರಕ್ಕೆ ಎಳೆಯೋದು ಅಷ್ಟು ಸೂಕ್ತ ಅಲ್ಲ. ಧರ್ಮಸ್ಥಳದ ಪಾವಿತ್ರ್ಯತೆನ ಇದಕ್ಕೆಲ್ಲ ನಾವು ಬಳಸ್ಕೋಬಾರ್ದು. ಈಗ ನೀವು ಧರ್ಮಸ್ಥಳ ಕರಿತೀರ, ಆ ಧರ್ಮಸ್ಥಳ ಯಾರೋ ಅಡ್ಡ ಮತದಾನ ಮಾಡಿರೋದಂತೂ ದೃಢ ಆಗಿದೆ. ಅಡ್ಡದಾನ ಮತದಾನ ಮಾಡಿರೋರು ಕೂಡ ಧರ್ಮಸ್ಥಳಕ್ಕೆ ಬಂದಾಗ ನಾನು ಅಡ್ಡ ಮತದಾನ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಒಪ್ಕೊಂಡ್ಬಿಟ್ರೆ ನನ್ನ ಕ್ಷೇತ್ರದ ಜನರ ಮುಂದೆ ಬೆತ್ತಲೆ ನಿಂತು ಬಿಡ್ತೀನಿ. ನನ್ನ ಪಕ್ಷದ ಕಾರ್ಯಕರ್ತರ ಆಕ್ರೋಶಕ್ಕೆ ನಾನು ಸಿಲುಕ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಧರ್ಮಸ್ಥಳದಲ್ಲೂ ಕೂಡ ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಸುಳ್ಳು ಪ್ರಮಾಣ ಮಾಡಿದ್ರೆ ಅದು ಕ್ಷೇತ್ರಕ್ಕೆ ಬಗೆಯೋ ಅಪಚಾರದ ದ್ವಿಗುಣ ಆಗುತ್ತೆ. ಅದು ಕೇಂದ್ರ ಚುನಾವಣಾ ಆಯೋಗದ ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳಿಗೆ ನಾನು ಪತ್ರ ಬರೆದಿದ್ದೀನಿ. ಇದು ಸರಿ ಇಲ್ಲ. ಈ ಗೊಂದಲನ ನಾವು ಪರಿಹಾರ ಮಾಡಬೇಕು. ಇದಕ್ಕೊಂದು ಇತಿಶ್ರೇ ಆಗಬೇಕು. ಈ ಹಿಂದೆ ಇರೋ ಉದ್ದೇಶ ಏನು, ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತ ನಾನೊಂದು ಪತ್ರ ಬರೆದಿದ್ದೀನಿ. ಕಳೆದ ಶನಿವಾರ ನಾನು ಅವರಿಂದ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ಸುರೇಶ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.